ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ವಿನಾಯಕ ಜ್ಯುವೆಲ್ಲರಿ ಅಂಡ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್, ಕೆಆರ್ಪುರಂ ಹಾಗೂ ರಾಮೂರ್ತಿ ನಗರ, ಬೆಂಗಳೂರು. ಮನೆಯೊಳಗೆ ನುಗ್ಗಿ ಟೇಬಲ್ ಮೇಲೆ ಇರಿಸಿದ್ದ ನಗದು ಮತ್ತು ಚಿನ್ನದ ಸರವನ್ನ ಕದ್ದೊಯ್ದ ಕಳ್ಳರನ್ನ ಮಲ್ಲೇಶ್ವರಂ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಲ್ಲೇಶ್ವರಂ ಪೊಲೀಸ್ ಠಾಣಾ ವ್ಯಾಪ್ತಿಯ ಕ್ಲೂನಿ ಕಾನ್ವೆಂಟ್ ಎದುರು ವಾಸವಿರುವ ನಿವಾಸಿಯೊಬ್ಬರು ತಮ್ಮ ಮನೆಯೊಳಗೆ ಸ್ನಾನಕ್ಕೆ ಹೋಗುವ ಮುನ್ನ ಟೇಬಲ್ ಮೇಲೆ ಚಿನ್ನದ ಸರ ಹಾಗೂ ನಗದನ್ನ ಇಟ್ಟು ಪ್ಯಾಸೇಜ್ನಲ್ಲಿ ತಿರುಗಾಡುತ್ತಿದ್ದಾಗ ಬೆಳಗ್ಗೆ 7:15 ಸಮಯದಲ್ಲಿ ಓರ್ವ ಅಪರಿಚಿತ ವ್ಯಕ್ತಿಯು ಏಕಾಏಕಿ ಮನೆಯೊಳಗೆ ನುಗ್ಗಿ ಟೀಪಾಯ್ ಮೇಲೆ ಇಟ್ಟಿದ್ದ ಚಿನ್ನದ ಸರ ಹಾಗೂ ನಗದನ್ನ ಕಳವು ಮಾಡಿಕೊಂಡು ರಸ್ತೆಯಲ್ಲಿದ್ದ ಮತ್ತೋರ್ವ ಅಪರಿಚಿತ ವ್ಯಕ್ತಿಯೊಂದಿಗೆ ದ್ವಿಚಕ್ರ ವಾಹನದಲ್ಲಿ ಪರಾರಿಯಾಗಿದ್ದಾರೆ. ಸರಗಳವು ಬಗ್ಗೆ ಸಂತ್ರಸ್ತರು ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸುತ್ತಾರೆ. ಪ್ರಕರಣವನ್ನು ದಾಖಲಿಸಿಕೊಂಡ ಮಲ್ಲೇಶ್ವರಂ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಬಿಆರ್ ಜಗದೀಶ್ ಕಳ್ಳರ ಬೇಟೆಗಾಗಿ ತಂಡವನ್ನು ರಚಿಸಿ ತನಿಖೆಗೆ ಇಳಿಸುತ್ತಾರೆ. ಖಚಿತ ಮಾಹಿತಿಯನ್ನ ಆಧರಿಸಿ ಮಲ್ಲೇಶ್ವರಂ ಪೊಲೀಸ್ ಠಾಣೆಯ ತನಿಖಾ ಸಿಬ್ಬಂದಿ ಬೆಂಗಳೂರಿನ ನಾಗಪ್ಪ ಬ್ಲಾಕ್ ಶ್ರೀರಾಂಪುರದಲ್ಲಿ ಓರ್ವನನ್ನ, ಶ್ರೀನಗರದಲ್ಲಿ ಮತ್ತೋರ್ವನನ್ನ ಬಂಧಿಸಿ ಠಾಣೆಗೆ ಕರೆದೊಯ್ದು ವಿಚಾರಣೆ ನಡೆಸಿದಾಗ ಕಳವು ಮಾಡಿರುವುದನ್ನು ಬಾಯ್ಬಿಟ್ಟಿದ್ದಾರೆ. ಆರೋಪಿಗಳನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ಮಲ್ಲೇಶ್ವರಂ ಪೊಲೀಸ್ ಠಾಣೆಯ 2 ಮನೆ ಕಳವು ಪ್ರಕರಣಗಳು, ವೈಯಾಲಿ ಕಾವಲ್ ಪೊಲೀಸ್ ಠಾಣೆಯ 1 ಸರ ಅಪಹರಣ ಕಳವು ಪ್ರಕರಣಗಳು ಸೇರಿದಂತೆ 3 ಪ್ರಕರಣಗಳ ಬಗ್ಗೆ ಬಾಯ್ಬಿಟ್ಟಿದ್ದು, ಕದ್ದ ಚಿನ್ನವನ್ನ ಬೆಂಗಳೂರು ನಗರದ ವಿವಿಧೆಡೆ ಗಿರವಿ ಇಟ್ಟಿದ್ದಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಕಳವು ಚಿನ್ನವನ್ನ ಗಿರವಿ ಅಂಗಡಿಗಳಿಂದ ಮಲ್ಲೇಶ್ವರಂ ಪೊಲೀಸ್ ಠಾಣೆಯ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಬಂಧಿತ ಆರೋಪಿಗಳಿಂದ ಒಟ್ಟು 4,50,000 ರೂಪಾಯಿ ಮೌಲ್ಯದ 57.5 ಗ್ರಾಂ ಚಿನ್ನಾಭರಣ ಮತ್ತು ಕೃತ್ಯಕ್ಕೆ ಬಳಸಿದ್ದ 1 ದ್ವಿಚಕ್ರ ವಾಹನವನ್ನ, 4 ನಕಲಿ ನಂಬರ್ ಪ್ಲೇಟ್ ಹಾಗೂ 800 ರೂಪಾಯಿ ನಗದನ್ನ ವಶಪಡಿಸಿಕೊಂಡಿದ್ದಾರೆ. ಸರಗಳ್ಳತನದ ಒಂದು ಮಾಡ್ತಾ ಇರತಕ್ಕಂಥ ಇಬ್ಬರು ವ್ಯಕ್ತಿಗಳನ್ನು ನಮ್ಮ ಮಲ್ಲೇಶ್ವರಂ ಪೊಲೀಸ್ ಠಾಣೆಯವರು ಬಂಧಿಸಿದ್ದಾರೆ. ಅವರು ಈ ಪ್ರಮುಖವಾಗಿ ಮಲ್ಲೇಶ್ವರಂ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಮನೆಯಲ್ಲಿ ಹಾಲ್ನ ಟೀಪಾಯ್ ಮೇಲೆ ಇಟ್ಟಿರ್ತಕ್ಕಂತಹ ಕೆಲವೊಂದು ಚಿನ್ನಾಭರಣಗಳನ್ನು ಆರೋಪಿ ಒಳಗೆ ನುಗ್ಗಿ ಅದನ್ನು ತೆಗೆದುಕೊಂಡು ಹೋಗಿರ್ತಾನೆ. ಅದಾದ ನಂತರದಲ್ಲಿ ಸಿಸಿಟಿವಿಗಳ ಆಧಾರದ ಮೇಲೆ ಮತ್ತು ಬೇರೆ ಬೇರೆ ಆಯಾಮಗಳಿಂದ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿರ್ತಕ್ಕಂತಹ ಪೊಲೀಸರು ಅವರಿಂದ ಈ ಪ್ರಕರಣ ಅಲ್ಲದೇನೆ ಒಟ್ಟು ಸುಮಾರು ಮಲ್ಲೇಶ್ವರಂನ 2 ಪ್ರಕರಣ ಮತ್ತು ವೈಯಾಲಿ ಕಾವಲ್ನ 1 ಪ್ರಕರಣ ಅದು ಭೇದಿಸುವಲ್ಲಿ ಪೊಲೀಸರು ಸಫಲರಾಗಿದ್ದಾರೆ. ಇದು ಆರೋಪಿಗಳು ಇದರಲ್ಲಿಯೂ ಕೂಡ ಮೂಲತಃ ಒಬ್ಬ ಬೀದರ್ನವನು, ಇನ್ನೊಬ್ಬ ಬೆಂಗಳೂರಿನವನು. ಅವರು ಹಿಂದೆ ರ್ಯಾಪಿಡೋ ಡ್ರೈವರ್ ಆಗಿದ್ದಾಗ ಪರಿಚಯ ಆಗಿ ಈ ರೀತಿ ಕಳ್ಳತನ ವೃತ್ತಿಯನ್ನಾಗಿ ಮಾಡಿಕೊಂಡಿರ್ತಕ್ಕಂಥವರು. ಇಬ್ಬರನ್ನು ಈಗ ಬಂಧಿಸಲಾಗಿದೆ. 3 ಪ್ರಕರಣ ಈಗ ಇವರಿಂದ ಪತ್ತೆಯಾಗಿದೆ. ಪ್ರಥಮ ಬಾರಿಗೆ ಇವರು ಈ ರೀತಿ ಪೊಲೀಸರ ಒಂದು ಇದಕ್ಕೆ ಸಿಕ್ಕಿರ್ತಕ್ಕಂಥ ಈ ಕಾರ್ಯಾಚರಣೆಯಲ್ಲಿ ಉತ್ತರ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದ ಸೈದುಲ್ ಅದಾವತ್ ಅವರ ನಿರ್ದೇಶನದಂತೆ ಮಲ್ಲೇಶ್ವರಂ ಉಪವಿಭಾಗದ ಎಸಿಪಿ ಎಚ್ ಕೃಷ್ಣಮೂರ್ತಿ ಅವರ ಮಾರ್ಗದರ್ಶನದಲ್ಲಿ ಮಲ್ಲೇಶ್ವರಂ ಪೊಲೀಸ್ ಠಾಣಾ ಪೊಲೀಸ್ ಇನ್ಸ್ಪೆಕ್ಟರ್ ಬಿಆರ್ ಜಗದೀಶ್ ಅವರ ನೇತೃತ್ವದಲ್ಲಿ ಅಧಿಕಾರಿ ಸಿಬ್ಬಂದಿಗಳ ತಂಡ ಪ್ರಕರಣವನ್ನು ಪತ್ತೆ ಹಚ್ಚಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.